ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಪಡ್ಡು ಪ್ಯಾನಲ್ಲಿ ಕೇಕ್ ಮಾಡ್ತಾಯಿದ್ದೀನಿ. ಬಟನ್ ಕೇಕ್ ಥರ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡಬಹುದು. ಬನ್ನಿ ಮೊದಲಿಗೆ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ, ಬೆಲ್ಲದ ಪುಡಿನ. ನೋಡಿ, ಅದಕ್ಕಿಂತ ಸ್ವಲ್ಪ ಚಿಕ್ಕ ಬಟ್ಲಲ್ಲಿ ನಾನು ಎಣ್ಣೆ ತೊಗೊಂಡಿದ್ದೀನಿ. ಅಂದರೆ ಬೆಲ್ಲ ಎಷ್ಟು ತೊಗೊಂಡಿರ್ತೀನೋ ಅದರಲ್ಲಿ ಅರ್ಧದಷ್ಟು ಎಣ್ಣೆ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಅರ್ಧದಷ್ಟು ಇಲ್ಲಿ ಹಾಲಿನ ಕೆನೆ, ಫ್ರೆಶ್ ಆಗಿರೋವಂಥ ಹಾಲಿನ ಕೆನೆ, ನಾವು ಹಾಲು ಕಾಯಿಸಿದಾಗ ಮೇಲೆ ಬರುತ್ತಲ್ಲ, ಆ ಒಂದು ಕೆನೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಹಾಲು ಮತ್ತು ಮೊಸರು ಎರಡೂ ಸೇರಿದ್ರೆ ಈ ಒಂದು ಬಟ್ಲಲ್ಲಿ ಒಂದಾಗುತ್ತೆ. ಅಂದರೆ ಒಂದು ಬಟ್ಲಷ್ಟು ಎಣ್ಣೆ ಯಾವ ಬಟ್ಲಲ್ಲಿ ಹಾಕಿದ್ದೀನೋ ಅದೇ ಬಟ್ಲಷ್ಟು ಹಾಲು ಮತ್ತು ಹಾಲಿನ ಕೆನೆ ಮತ್ತು ಮೊಸರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಇದಿಷ್ಟೂ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಕಲ್ ಥರ, ಅಂದರೆ ದಪ್ಪ ದಪ್ಪ ಇರ್ತಲ್ಲ, ಆ ಸ್ಟೋನ್ಸ್ ಥರ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಕಲರ್ ಆವಾಗ ಸ್ವಲ್ಪ ಬದಲಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಸ್ಪೂನಲ್ಲೇ ತಿರುಗಿಸ್ಕೋಬೇಕಾಗತ್ತೆ. ತುಂಬ ರುಚಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು. 15 ನಿಮಿಷದಲ್ಲೆಲ್ಲ ಇದನ್ನು ಮಾಡ್ಕೋಬಹುದು. ಅಷ್ಟು ಸುಲಭವಾಗಿರುವಂಥದ್ದು, ಅಷ್ಟೇ ರುಚಿಯಾಗಿರುತ್ತೆ. ಮತ್ತು ನಾನಿಲ್ಲಿ ಬಳಸ್ತಾ ಇರೋವಂಥದ್ದೆಲ್ಲ ಪದಾರ್ಥಗಳು ಹೆಲ್ತಿಯಾಗಿರೋವಂಥದ್ದು. ನೋಡಿ, ಇವಾಗ ಒಂದು 10 ನಿಮಿಷಗಳ ಕಾಲ ಆದರೂ ಇದು ತೊಗೊಳುತ್ತೆ ಈ ಕಲರ್ ಬರೋದಕ್ಕೆ. ಈ ರೀತಿ ನಾವು ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನು ಮೊದಲಿಗೆ ಈ ಗೋಧಿ ಹಿಟ್ಟನ್ನು ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪನೇ ಹಾಲನ್ನ ನಾನಿಲ್ಲಿ ಸೇರಿಸ್ಕೊತೀನಿ. ಈ ಒಂದು ಬಟ್ಲಷ್ಟು ಹಾಲು ಬೇಕಾಗತ್ತೆ. ಅದನ್ನು ಸ್ವಲ್ಪ ಒಟ್ಟಿಗೆ ಸೇರಿಸ್ಕೊಳ್ಳಲ್ಲ, ಗೋಧಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪನೇ ನಿಧಾನಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಬರ್ತೀನಿ. ನೋಡಿ, ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ನಾವು ಎಷ್ಟು ಬೇಕೋ ಕಲಿಸ್ಕೋಬೇಕು. ಅಕಸ್ಮಾತ್ ನಿಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ಅಥವಾ ಎಣ್ಣೆ ಆ ಥರ ಮೊಸರು ಎಲ್ಲ ಎಕ್ಸ್ಟ್ರಾ ಸೇರಿಸ್ಕೋಕೆ ಹೋಗ್ಬೇಡಿ, ಹಾಲನ್ನೇ ಸೇರಿಸ್ಕೊಳ್ಳಿ. ಇವಾಗ ಇದು ಮಿಕ್ಸ್ ಮಾಡಿರೋದು ಕರೆಕ್ಟಾಗಿದೆ. ಇದಕ್ಕೆ ಸಾಕು. ನಾನು ಇದಕ್ಕೆ ಅಂತಲೇ ಒಂದು ದೊಡ್ಡ ಟೇಬಲ್ ಸ್ಪೂನ್, ಅಂದರೆ ನಾನು ಕೆನೆ ಯಾವುದನ್ನು ಬಳಸಿದ್ನಲ್ಲ ಅಷ್ಟೇ ನಾನು ಇಲ್ಲಿ ಕೋಕೋ ಪೌಡರ್ ಕೂಡ ಅದೇ ಸ್ಪೂನಲ್ಲಿ ಕೋಕೋ ಪೌಡ್ರ್ ಬಳಸ್ಕೊತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಬಳಸ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಹಾಲನ್ನ ಕೂಡ ಸೇರಿಸ್ಕೊಂಡ್ರೆ ಉಳಿದಂಥ ಹಾಲು. ಈ ಒಂದು ಬಟ್ಲಲ್ಲಿ ನಾನು ಅರ್ಧ ಮೊದಲೇ ಹಿಟ್ಟು ಕಲ್ಸೋಕೆ ಹಾಕಿದ್ದೆ. ಇವಾಗ ಅರ್ಧನೂ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತೀನಿ. ತುಂಬ ತೆಳ ಬೇಡ. ಇದು ಕೇಕ್ ಬ್ಯಾಟರ್ಗಿನ್ನ ಸ್ವಲ್ಪ ಗಟ್ಟಿ ಇದ್ದರೆ ಸಾಕಾಗುತ್ತೆ. ತುಂಬ ತೆಳ ಮಾಡೋಕ್ಕೆ ಹೋಗಬಾರ್ದು ಈ ಕೇಕ್ ಮಾತ್ರ, ಯಾಕೆಂದರೆ ನಾವು ಇದು ಗೋಧಿಯಲ್ಲಿ ಮಾಡ್ತಾ ಇರೋದು. ಹಾಗಾಗಿ ಸ್ವಲ್ಪ ಅಷ್ಟು ತೆಳ ಬೇಡ, ಸ್ವಲ್ಪ ಇದ್ದರೆ ಸಾಕಾಗುತ್ತೆ. ನೋಡಿ, ಇನ್ನೊಂದು ಸ್ವಲ್ಪ ಉಳಿದಿರೋವಂಥ ಹಾಲನ್ನು ಸ್ವಲ್ಪನೇ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಟೋಟಲಾಗಿ ನಾನಿದು ಒಂದು ಬಟ್ಲಷ್ಟು ಹಾಲು, ಒಂದು ಬಟ್ಲಷ್ಟು ಹಾಲಿನ ಕೆನೆ ಮತ್ತು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ನಿಮಗೇನಾದರೂ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ಪೂನಷ್ಟು ಹಾಲನ್ನ ಇದಕ್ಕೆ ಸೇರಿಸ್ಕೊಳ್ಳಿ. ಈ ರೀತಿ ತಿಕ್ಕಾಗಿದ್ದರೆ ಸಾಕಾಗತ್ತೆ. ಇದಕ್ಕೆ ನಾನಿಲ್ಲಿ ಪಡ್ಡು ಮಣೆನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಚಿಕ್ಕ ಸೌಟಿನ ಸಹಾಯದಿಂದ ನಾನು ಈ ಪಡ್ಡು ಮಣೆ ಫಿಲ್ ಮಾಡ್ಕೊತೀನಿ. ಒಂದೊಂದನ್ನೇ ಹಾಕ್ಕೊಂಡು ಮೊದಲೇ ತವಾನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಬಿಸಿ ಮಾಡಿ. ಹಾಗಾಗಿ ಅದು ಬಿಸಿ ಆಗೋಷ್ಟರಲ್ಲಿ ಈ ಮಣೆನ ಫಿಲ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಮಕ್ಳಿಗಂತೂ ಆರಾಮಾಗಿ ಕೊಡಬಹುದು. ಅವ್ರಿಗೂ ಇಷ್ಟ ಆಗುತ್ತೆ, ಯಾಕೆಂದರೆ ಇದರಲ್ಲಿ ಗೋಧಿ ಹಿಟ್ಟು, ಬೆಲ್ಲ ಅಂಥದ್ದೇ ಬಳಸಿರುವಂಥದ್ದು, ಸಕ್ಕರೆ ಅಂತ ಏನೂ ಇಲ್ಲ. ಹಾಗಾಗಿ ಖುಷಿಯಾಗಿ ತಿಂತಾರೆ. ನೋಡಿ, ಈಗೆಲ್ಲ ಫಿಲ್ ಮಾಡಿದ್ದಾಗಿದೆ. ತವಾ ಕೂಡ ಬಿಸಿಯಾಗಿತ್ತು. ಅದ್ರ ಮೇಲೆ ಇಟ್ಟು ನಾನು 15 ನಿಮಿಷಗಳ ಕಾಲ ಇದನ್ನು ಬೇಕ್ ಮಾಡ್ಕೋಬೇಕಾಗತ್ತೆ. 15 ನಿಮಿಷ ಆದಮೇಲೆ ಕರೆಕ್ಟಾಗಿ ಬಂದಿರುತ್ತೆ. 15 ನಿಮಿಷದ ಮೇಲೆ ಏನು ಬೇಡ, 15 ನಿಮಿಷ ಕರೆಕ್ಟಾಗಿ ಸಾಕಾಗುತ್ತೆ. ತುಂಬ ಸಾಫ್ಟಾಗಿ, ತುಂಬ ಮೆತ್ತಗೆ, ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಂತೂ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಪಡ್ಡುದು ಮಣೆ ಸಮೇತ ಬಿಟ್ಕೊಂಡು ಬರುತ್ತೆ. ನೋಡಿ, ಫಸ್ಟ್ ನೋಡ್ಕೊಳ್ಳಿ ಬೆಂದಿದೆ ಅಂತ. ಈ ರೀತಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಒಂದು ಟೂತ್ ಪಿಕ್ಕಲ್ಲಿ ನೋಡ್ಕೊಳ್ಳಿ ಬೆಂದಿದೆಯಾ ಅಂತ. 15 ನಿಮಿಷ ಸಾಕಾಗುತ್ತೆ. ಅಕಸ್ಮಾತ್ ಏನೋ ಬೆಂದಿಲ್ಲ ಅಂದರೆ ಇನ್ನೊಂದೆರಡು ನಿಮಿಷ ಎತ್ತಿಟ್ಕೊಳ್ಳಿ. ಹಾಗಾಗಿ ಅಷ್ಟೇ. ಇದನ್ನು ಇವಾಗ ನಾನು ಹಾರಕ್ಕೆ ಬಿಟ್ಟಿದ್ದೆ. ಸಂಪೂರ್ಣವಾಗಿ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಸಾಫ್ಟಾಗಿದೆ ಅಂದರೆ ಮುಟ್ಟಿದ್ರೆ ಅಷ್ಟು ಸಾಫ್ಟಾಗಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಮಣೆ ಕೂಡ ಅಚ್ಚಿಗೆ ಏನೊಂದು ಚೂರು ಅಂಟಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಒಂದೊಂದನ್ನೇ ನಾನಿಲ್ಲಿ ತೆಕ್ಕೊತೀನಿ. ಈ ಒಂದು ಬಟ್ಲು ಹಿಟ್ಟಲ್ಲಿ ಮಾಡಿರೋ ಅಂಥ ಟೋಟಲ್ ಪಡ್ಡು ಕೇಕ್ಗಳು ಬಂದು 18 ಆಗಿತ್ತು. ಅಂದರೆ 2 ಟೈಮ್ಸ್ ನಾನು ಮಾಡಿದ್ದೀನಿ ಇದನ್ನು. ಅಷ್ಟು ಚೆನ್ನಾಗಿದೆ. ಒಂದು ಬಟ್ಲಾದರೆ ನಮಗೆ ಆರಾಮಾಗೆ ಇಷ್ಟು ಬರುತ್ತೆ. 18 ಕೇಕ್ ಆಗುತ್ತೆ. ಮಣೆ ಇನ್ನೊಂದು ಸ್ವಲ್ಪ ಚಿಕ್ಕದು ದೊಡ್ಡದಿದ್ರೆ ಇದಾಗ್ಬೋದು ಅಷ್ಟೇ.
ನೋಡಿದ್ರಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಪಡ್ಡು ಕೇಕ್. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾವುದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಖಂಡಿತ ಮಾಡಿ ತೋರಿಸ್ತೀನಿ. ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಫ್ರೆಂಡ್ಸ್.